ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲಮನೆ. ವಿಶ್ವವಾಣಿ ಟಿವಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಾವು ಗೀತಾ ಭಾಮಿನಿ ಷಟ್ಪದಿಯಲ್ಲಿ ಭಗವದ್ಗೀತೆ ಇದರ 1ನೇ ಅಧ್ಯಾಯದ ಕೊನೆಯಲ್ಲಿ ಅತ್ಯಂತ ದುಃಖದ ಮನಸ್ಥಿತಿಯುಳ್ಳವನಾದಂತಹ ಅರ್ಜುನ ತನ್ನ ಗಾಂಡೀವವನ್ನು ಕೆಳಗಿಟ್ಟು, ನಾನು ಯುದ್ಧ ಮಾಡೋದಿಲ್ಲ, ಬೇಕಾದರೆ ನಾನು ಸಾಯ್ತೇನೆ, ಆದರೆ ಖಂಡಿತ ನನ್ನವರನ್ನು ಕೊಲ್ಲೋದಿಲ್ಲ ಅಂಥೇಳಿ ತುಂಬ ನಿರಾಶನಾಗಿ, ತುಂಬ ದ್ವಂದ್ವದಲ್ಲಿ ಆತ ಭಗವಂತನಲ್ಲಿ, ಕೃಷ್ಣನಲ್ಲಿ ಶರಣಾಗಿದ್ದಾನೆ. ಅಂತಹ ಪರಿಸ್ಥಿತಿಯಲ್ಲಿ ಕೃಷ್ಣ ಯಾವ ಮಾತುಗಳಿಂದ ಅರ್ಜುನನನ್ನು ಸಮಾಧಾನ ಮಾಡಿದ ಮತ್ತು ಆ ದುಃಖದಿಂದ ಅರ್ಜುನನನ್ನು ಹೊರತರುವಂತಹ ಪ್ರಯತ್ನ ಹೇಗೆ ನಡೀತು ಅನ್ನೋದನ್ನು ನಾವು 2ನೇ ಅಧ್ಯಾಯದಲ್ಲಿ ಹೇಳ್ತೇವೆ. ಈ ಅಧ್ಯಾಯದಲ್ಲಿ ಶರಣಾಗತನಾದ ಅರ್ಜುನನು ತನ್ನ ಶೋಕದ ನಿವಾರಣೆಗೆ ಏಕಾಂತಿತವಾದ ಉಪಾಯವನ್ನು ಕೇಳಿದಾಗ ಮೊಟ್ಟ ಮೊದಲು ಭಗವಂತನು 30ನೇ ಶ್ಲೋಕದವರೆಗೆ ಆತ್ಮತತ್ವದ ವರ್ಣನೆಯನ್ನು ಮಾಡ್ತಾನೆ. ಸಾಂಖ್ಯಯೋಗದ ಸಾಧನೆಯಲ್ಲಿ ಆತ್ಮತತ್ವದ ಶ್ರವಣ, ಮನನ ಮತ್ತು ನಿಧಿಧ್ಯಾಸನವೇ ಬಹಳ ಮುಖ್ಯ ಅಂತ ಹೇಳ್ತಾನೆ. ಆದಾಗ್ಯೂ ಈ ಅಧ್ಯಾಯದಲ್ಲಿ 30ನೇ ಶ್ಲೋಕದ ನಂತರ ಸ್ವಧರ್ಮದ ವರ್ಣನೆಯನ್ನು ಮಾಡಿ ಕರ್ಮಯೋಗದ ಸ್ವರೂಪವನ್ನು ಕೂಡ ತಿಳಿಸಲಾಗಿದೆ. ಆದರೆ ಉಪದೇಶದ ಪ್ರಾರಂಭವು ಸಾಂಖ್ಯಯೋಗದಿಂದಲೇ ಆಗಿದೆ ಮತ್ತು ಆತ್ಮತತ್ವದ ವರ್ಣನೆಯನ್ನು ಇತರ ಅಧ್ಯಾಯಗಳಿಗಿಂತ ಇಲ್ಲಿ ಹೆಚ್ಚು ವಿಸ್ತಾರವಾಗಿ ಮಾಡಲಾಗಿದೆ. ಈ ಕಾರಣದಿಂದ ಈ ಅಧ್ಯಾಯದ ಹೆಸರನ್ನು ಸಾಂಖ್ಯಯೋಗ ಎಂದು ಇಡಲಾಗಿದೆ. 2ನೇ ಅಧ್ಯಾಯ ಸಾಂಖ್ಯಯೋಗ. ಇಲ್ಲಿ ಸಂಜಯ ಹೇಳ್ತಾನೆ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಮಶ್ರುಪೂರ್ಣಾಕುಲೇ ಕ್ಷಣಂ ವಿಷೀದಂತಮಿದಂ ವಾಕ್ಯಮುವಾಚ ಮಧುಸೂದನಃ. ದೊಡೆಯ ಧೃತರಾಷ್ಟ್ರಂಗೆ ಪ್ರಭುವೆ ಒಡೆದ ಅಶ್ರುಗಳನ್ನು ಕಾಣುತ್ತಲೆಂದ ಹರಿನರಗೆ. ಏನು ಹೇಳ್ದ ಸಂಜಯ? ಆ ಪ್ರಕಾರವಾಗಿ ಕರುಣೆಯಿಂದ ವ್ಯಾಪ್ತನಾದ ಮತ್ತು ಕಂಬನಿ ತುಂಬಿದ ಹಾಗೂ ವ್ಯಾಕುಲ ಕಣ್ಣುಗಳುಳ್ಳವನಾದ ಶೋಕಾಯುಕ್ತನಾದ ಅರ್ಜುನನನ್ನು ಕುರಿತು ಭಗವಾನ್ ಮಧುಸೂದನನು ಈ ಮಾತುಗಳನ್ನು ಹೇಳಿದನು. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮ ಸ್ವರ್ಗ್ಯಮಕೀರ್ತಕರಮರ್ಜುನ. ಎಲೆ ಧನಂಜಯ ಕೇಳು ಸಂಗರ ಕಲೆಗೆ ಅರ್ಜುನನೆಂಬ ಹೆಸರಿದೆ, ಪಲುಗುಣನೆ ನಿನಗಿಂತ ಹೇಸಿ ವಿಚಾರ ಶೋಭಿಪುದೇ. ಸಲೂದಿದರಿಂ ನಿನಗೆ ದೂಷಣೆ ಕುಲಕ್ಕೆ ಭೂಷಣವಲ್ಲ ಪಾಂಡವ, ಬಲವೇ ಜರೆವುದು ನಿನ್ನ ಕ್ಲೈಬ್ಯವ ನಿಲ್ಲು ಯುದ್ಧಕ್ಕೆ. ಭಗವಂತ ಹೇಳಿದ, ಹೇ ಅರ್ಜುನ, ನಿನಗೆ ಈ ಸಮಯದಲ್ಲಿ ಅರ್ಥಾತ್ ಯುದ್ಧಾರಂಭದ ಈ ಸಮಯದಲ್ಲಿ ಈ ಪ್ರಕಾರದ ಮೋಹ ಯಾವ ಕಾರಣಕ್ಕೆ ಪ್ರಾಪ್ತವಾಯಿತು? ಏಕೆಂದರೆ ಇದು ಶ್ರೇಷ್ಠ ಪುರುಷರಿಂದ ಆಚರಿಸಲ್ಪಡುವುದಲ್ಲ, ಸ್ವರ್ಗವನ್ನು ಕೊಡುವಂತಹದ್ದು ಅಲ್ಲ ಮತ್ತು ಕೀರ್ತಿಯನ್ನು ಉಂಟು ಮಾಡುವಂತಹದ್ದು ಅಲ್ಲ ಅಂತ. ಹಾಗಾಗಿ ಯುದ್ಧ ಇನ್ನೊಂದು ಕ್ಷಣದಲ್ಲಿ ಆರಂಭ ಆಗ್ತದೆ. ಎಲ್ಲರೂ ಅವರವರ ಶಂಖವನ್ನು ಊದಿದ್ದಾರೆ, ಬೇರೆ ಜಾಗಟೆಗಳು ಮೊಳಗಿವೆ. ಅಂತಹ ಸಂದರ್ಭದಲ್ಲಿ ಯುದ್ಧ ಆರಂಭ ಮಾಡಬೇಕಾದ ಸಂದರ್ಭದಲ್ಲಿ ನೀನು ಯುದ್ಧದಿಂದ ವಿಮುಖನಾಗ್ತೀಯ ಅಂತಂದರೆ ಇದು ಖಂಡಿತ ನಿನ್ನಂಥವನಿಗೆ ಶೋಭೆ ಕೊಡೋದಲ್ಲ. ಇದು ನಿನ್ನಂಥವನಿಗೆ ಯಾವ ರೀತಿಯಿಂದಲೂ ಕೂಡ ಇದು ಕ್ಷೇಮವನ್ನು ಉಂಟು ಮಾಡೋದಿಲ್ಲ. ನಿನ್ನ ಕೀರ್ತಿ ಎನ್ನುವ ವ್ಯಕ್ತಿತ್ವಕ್ಕೆ, ಕೀರ್ತಿಗೆ ಇದು ಕಪ್ಪು ಚುಕ್ಕೆ ಆಗ್ತದೆ. ಖಂಡಿತ ಇದು ನಿನ್ನಂಥವನಿಗೆ ಕೂಡುದು ಅಂತ ಹೇಳ್ತಾನೆ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂ ತಪ. ಹೇ ಪಾರ್ಥ, ಈ ಥರದ ನಪುಂಸಕತ್ವವನ್ನು ಹೊಂದಬೇಡ. ಅಂದರೆ ಇದು ಹೇಡಿಗಳಾದವರು ಮಾಡುವಂಥದ್ದು. ಯಾಕೆಂತಂದರೆ ಯುದ್ಧದಲ್ಲಿ ವೀರನಾದವನು ಒಂದೇ ವೈರಿಯ ರುಂಡವನ್ನು ಚೆಂಡಾಡಿ ಯುದ್ಧದಲ್ಲಿ ಗೆದ್ದು ಜಯಶಾಲಿ ಆಗ್ತಾನೆ, ಅಥವಾ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಕಳೆದು ಅವನು ಸ್ವರ್ಗವನ್ನು ಸೇರ್ತಾನೆ. ಆದರೆ ಯುದ್ಧದಿಂದ ವಿಮುಖರಾಗುವುದು, ಶಸ್ತ್ರಾಸ್ತ್ರವನ್ನು ಕೆಳಗಿಟ್ಟು ಹೀಗೆ ಶರಣಾಗತನಾಗಿ ಕೆಳಮುಖ ಹಾಕೋದು ನಿನ್ನಂಥವನಿಗೆ ಖಂಡಿತ ಯೋಗ್ಯ ಅಲ್ಲ. ಇದು ನಪುಂಸಕತ್ವವನ್ನು ನೀನು ಎಂದೂ ಕೂಡ ಹೊಂದಬೇಡ. ಇದು ನಿನ್ನಂತಹ ವೀರನಿಗೆ ಉಚಿತವಾದದ್ದಲ್ಲ. ಹೇ ಪರಂತಪ, ಹೃದಯದ ತುಚ್ಛವಾದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲುವವನಾಗುವ ಅಂತ. ಅಂದರೆ ನಾವು ಯಾವುದೇ ಒಂದು ಯುದ್ಧವೋ ಅಥವಾ ಒಳ್ಳೆಯ ಕೆಲಸವೋ ಸಾಹಸದ ಕಾರ್ಯವೋ
ನಮ್ಮ ಹೃದಯ ಅದನ್ನು ಅಪ್ಪಬೇಕು. ನಮ್ಮ ಹೃದಯದಿಂದ ನಾವು ಅದನ್ನು ಮಾಡ್ತೇವೆ ಅಂತ ಹೊರಟಾಗ ಅಲ್ಲಿ ಗೆಲುವು ಬರುತ್ತದೆ. ಇಂಗ್ಲೀಷಲ್ಲಿ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ, ಫೇತ್ ಮೂವ್ಸ್ ಮೌಂಟೇನ್ ಅಂತ ಹೇಳ್ತಾರೆ. ನಂಬಿಕೆಗೆ ಪರ್ವತವನ್ನೇ ಚಲಿಸುವಂಥ ಶಕ್ತಿ ಇದೆ ಅಂತ. ಹಾಗಾಗಿ ಇಲ್ಲಿ ನಿನ್ನ ಹೃದಯದಲ್ಲಿ ನೀನು ಗೆಲ್ಲಬೇಕು ಅಂತ ವಿಶ್ವಾಸದಿಂದ ಹೋರಾಡಿದ್ರೆ ನಿನಗೆ ಗೆಲುವು ಬರುತ್ತದೆ. ಆದರೆ ನೀನು ಹೊರಗಡೆ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಿದ್ದೀಯ ಈಗ. ಆದರೆ ನಿನ್ನಂಥವನು ಹೃದಯ ದೌರ್ಬಲ್ಯವನ್ನು ಹೊಂದುವುದು ಎಂದಿಯೂ ಕೂಡ ಒಳ್ಳೆಯದಲ್ಲ. ಅದರಿಂದ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂ ತಪ. ಈ ನಿನ್ನ ಹೃದಯದ ದೌರ್ಬಲ್ಯವನ್ನು ನೀನು ಖಂಡಿತವಾಗಿ ಬಿಡು ಮತ್ತು ಯುದ್ಧಕ್ಕೆ ಸಿದ್ಧನಾಗು, ನಿಲ್ಲು ಯುದ್ಧಕ್ಕೆ ಅಂತ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಯಾಕೆಂತಂದರೆ ಭಗವಂತನು ಈ ಪ್ರಕಾರ ಹೇಳಿದ ಮೇಲೆ ಗುರುಗಳೊಡನೆ ಮಾಡುವ ಯುದ್ಧವು ಅನುಚಿತ ಎಂದು ಸಿದ್ಧಪಡಿಸುತ್ತಾ ಮುಂದಿನ 2 ಶ್ಲೋಕಗಳಲ್ಲಿ ಅರ್ಜುನ ತನ್ನ ನಿಶ್ಚಯವನ್ನು ಪ್ರಕಟಿಸ್ತಾನೆ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಶೂಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಪಕ್ಷಿವಾಹನ ಕೇಳು ಗುರುವದೆ ಭಿಕ್ಷೆಗಿಂತಲೂ ಕೀಳು ದರೆಯಲಿ ಭಕ್ಷಣೆಯೇ ತಾ ಮೇಲು ರಕ್ತವ ಸರಬರನೆ ಸುರಿದು. ಲಕ್ಷ ವರಹಗಳನ್ನು ಇತ್ತರು ಲಕ್ಷಿಸುವ ನರನಲ್ಲ ನೀತನು ಶಿಕ್ಷೆಯಾವುದನಿತ್ತರೂ ನಾನೊಪ್ಪಿತಲೆ ಕೊಡುವೆ. ಎಷ್ಟು ಚಂದ ಹೇಳ್ತಾನೆ ಅರ್ಜುನ ಅಂತ ಕೇಳಿದ್ರೆ, ಮಧುಸೂದನ, ನಾನು ರಣಭೂಮಿಯಲ್ಲಿ ಬಾಣಗಳಿಂದ ಭೀಷ್ಮ ಪಿತಾಮಹರ ದ್ರೋಣಾಚಾರ್ಯರ ವಿರುದ್ಧ ಯಾವ ಪ್ರಕಾರದಿಂದ ಯುದ್ಧ ಮಾಡಲಿ? ಹೇ ಅರಿಸೂದನನೇ, ಅವರಿಬ್ಬರು ನನಗೆ ಎಷ್ಟು ಪೂಜನೀಯರು ಅನ್ನೋದು ನಿನಗೆ ಗೊತ್ತೇ ಇದೆ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ವೈಕ್ಷ್ಯಮಪೀಹ ಲೋಕೆ ಹತ್ವಾರ್ಥ ಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಅಂದರೆ ಈ ಭೂಮಿಯಲ್ಲಿ ಯಾವುದು ಹೀನ, ಯಾವುದು ಮಾಡಬಾರದ್ದು ಅಂತ ಹೇಳಿದ್ದಾರೋ ಅದನ್ನು ನೀನು ಮಾಡು ಅಂತ ಹೇಳ್ತಾ ಇದ್ದೀಯ. ಕಾರಣ ಇಲ್ಲಿ ಗುರುಗಳನ್ನು ಕೊಲ್ಲುವುದಿದೆಯಲ್ಲ, ಇದು ಅತ್ಯಂತ ಹೀನವಾದದ್ದು. ಭಿಕ್ಷಾಟನೆ ಆದರೂ ಬೇಕು, ಗುರು ಅದೇ ಮಾಡುವ ಪಾಪ ಬೇಡ ಅಂತ. ಅಂದರೆ ಭಿಕ್ಷೆ ಬೇಡೋದು ಎಷ್ಟು ಕೀಳು ಅಂತ ಗೊತ್ತಿದೆ ನಮಗೆ. ಅದಕ್ಕೆ ಆತ್ಮಾಭಿಮಾನವನ್ನು ಬಿಡಬೇಕಾಗ್ತದೆ. ಇನ್ನೊಬ್ಬರ ಮುಂದೆ ಕೈ ಚಾಚುವುದು ಸುಲಭ ಅಲ್ಲ. ದೇವರಲ್ಲಿ ನಾವು ಏನನ್ನು ಕೇಳ್ತೇವೆ? ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಜೀವನದಲ್ಲಿ ನಮ್ಮ ಕೈ ಎಂದೂ ಕೂಡ ಹೀಗಾಗದೇ ಇರಲಿ, ನಮ್ಮ ಕೈ ಹೀಗಿರಬೇಕು ಅಂತ. ಅಂಗೈ ಎಂದು ಆಕಾಶವನ್ನು ನೋಡಬಾರದು. ಭಿಕ್ಷಾಟನೆ ಎಂದು ಕೂಡ ಯಾರ ಮುಂದೆ ಯಾವುದಕ್ಕಾಗಿ ಕೂಡ ಭಿಕ್ಷೆಯನ್ನು ಕೇಳುವ ಪರಿಸ್ಥಿತಿ ಬರಬಾರದು. ಯಾಕೆಂದರೆ ಅದು ಅತ್ಯಂತ ಹೀನವಾದದ್ದು. ಆದರೆ ಭಿಕ್ಷೆಗಿಂತಲೂ ಕೀಳು ಗುರುವದೇ, ಗುರುಗಳನ್ನು ವಧಿಸುವುದಿದೆಯಲ್ಲ, ಇದು ಭಿಕ್ಷಾಟನೆಗಿಂತಲೂ ಅತ್ಯಂತ ಕೀಳು ಮಾರ್ಗ, ಇದು ಅತ್ಯಂತ ಕೀಳು ಕೆಲಸ ಇದು. ಅದರಿಂದ ಖಂಡಿತ ನಾನು ಅವರನ್ನು ಕೊಲ್ಲೋದಿಲ್ಲ. ಯಾಕೆಂತಂದರೆ ಅವರನ್ನು ಕೊಲ್ಲುವುದಕ್ಕಿಂತ ಭಿಕ್ಷೆಯ ಅನ್ನವನ್ನು ತಿನ್ನುವುದೇ ಶ್ರೇಯಸ್ಕರ ಅಂತ ನಾನು ಭಾವಿಸ್ತೀನಪ್ಪ. ಯಾಕೆಂತಂದರೆ ಗುರುಜನರನ್ನು ಕೊಲ್ಲುವುದರಿಂದಲೇ ಈ ಲೋಕದಲ್ಲಿ ರಕ್ತದಿಂದ ತೊಯ್ದಿರುವ ಅರ್ಥ ಮತ್ತು ಕಾಮರೂಪಿ ಭೋಗಗಳನ್ನೇ ಭೋಗಿಸುವನು. ಅಂದರೆ ಗುರುಗಳನ್ನು ಮಾತ್ರ ಯಾವ ಕಾರಣಕ್ಕೂ ಕೂಡ ಕೊಲ್ಲೋದಿಲ್ಲ ನಾನು. ಬೇಕಾದರೆ ಒಂದು ವೇಳೆ ರಕ್ತವನ್ನೇ ಕುಡಿಯಬೇಕಾದ ಸಂದರ್ಭ ಬರಬಹುದು, ಆದರೆ ನನ್ನ ರಕ್ತವನ್ನೇ ಹರಿಸಬೇಕಾದ ಸಂದರ್ಭ ಬಂದರೂ ಪ್ರಾಣವನ್ನು ಬೇಕಾದರೂ ಬಿಡ್ತೇನೆ. ಆದರೆ ನೀನು ಹೇಳಿದಂತಹ ಕೆಲಸವನ್ನು ಖಂಡಿತವಾಗಿ ನಾನು ಮಾಡೋದಿಲ್ಲ. ಆದ್ದರಿಂದ ಅವನು ಸ್ಪಷ್ಟವಾಗಿ ಹೇಳ್ತಾನೆ, ನ ಚೈದದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾನೋ ಜಯೇಶು ಯಾನೇವ ಹತ್ವಾ ನ ಜಿಜೀವಿಷಮಸ್ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅಂದರೆ ನಮಗಾಗಿ ಯುದ್ಧ ಮಾಡುವುದು ಅಥವಾ ಮಾಡದಿರುವುದು, ಇವೆರಡರಲ್ಲಿ ಯಾವುದು ಶ್ರೇಷ್ಠ ಎಂಬುದನ್ನು ನಾವು ಅರಿಯೆವು, ಅಥವಾ ಅವರನ್ನು ನಾವು ಗೆಲ್ಲುವೆವೋ, ನಮ್ಮನ್ನು ಅವರು ಗೆಲ್ಲುವರೋ ಅದು ನಮಗೆ ಗೊತ್ತಿಲ್ಲ. ಮತ್ತು ಯಾರನ್ನು ಕೊಂದು ನಾವು ಜೀವಿಸಲು ಇಷ್ಟಪಡುವುದಿಲ್ಲವೋ ಅವರೇ ನಮ್ಮ ಆತ್ಮೀಯರಾದ ಧೃತರಾಷ್ಟ್ರನ ಪುತ್ರರು ನಮ್ಮ ಎದುರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ. ಅಂದರೆ ಇದನ್ನು ಗಮನಿಸಬೇಕು ನಾವು. ಇಲ್ಲಿ ಯುದ್ಧ ನಿಶ್ಚಯ ಆಗಿದೆ, ನಾವು ಗೆಲ್ತೇವೋ ಅವ್ರು ಗೆಲ್ತೇವೋ ಅಂತ ಗೊತ್ತಿಲ್ಲ. ಆದರೆ ಯಾವುದೇ ಆದರೂ ಕೂಡ ಇದಕ್ಕೆ ನನ್ನ ಸಹಮತಿ ಇಲ್ಲ. ಯಾಕೆಂತಂದರೆ ಅವರು ನಮ್ಮವರು, ಅವರು ನಮ್ಮನ್ನು ಕೊಲ್ಲುವುದು ಸಲ್ಲದು, ನಾವು ಅವರನ್ನು ಕೊಲ್ಲುವುದಂತೂ ಸಲ್ಲದು ಅಂತ ಹೇಳ್ತಾನೆ. ಈ ಪ್ರಕಾರ ಕರ್ತವ್ಯಗಳನ್ನು ನಿರ್ಣಯಿಸುವುದರಲ್ಲಿ ತನ್ನ ಅಸಮರ್ಥತೆಯನ್ನು ಪ್ರಕಟಗೊಳಿಸಿದ ನಂತರ ಈಗ ಅರ್ಜುನನು ಭಗವಂತನಿಗೆ ಶರಣಾಗಿ ತನ್ನ ನಿಶ್ಚಿತವಾದ ಕರ್ತವ್ಯವನ್ನು ತಿಳಿಸಬೇಕು ಅಂತೇಳಿ ಅವನಲ್ಲಿ ಪ್ರಾರ್ಥಿಸ್ತಾನೆ.
ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ರೇಯಃ ಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಆದ್ದರಿಂದ ಹೇಡಿತನ ರೂಪಿ ದೋಷದಿಂದ ನಷ್ಟವಾಗಿರುವ ಸ್ವಭಾವವುಳ್ಳವನು ಹಾಗೂ ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸುವುದು ಏನು ಅಂತಂದರೆ, ಯಾವ ಸಾಧನವು ನಿಶ್ಚಯವಾಗಿ ಶ್ರೇಯಸ್ಕರವಾಗಿದೆಯೋ ಅದನ್ನು ನನಗಾಗಿ ಹೇಳು. ನಾನು ನಿನ್ನ ಶಿಷ್ಯನಾಗಿದ್ದೇನೆ, ಆದ್ದರಿಂದ ನಿನ್ನಲ್ಲಿ ನಾನು ಶರಣಾಗಿದ್ದೇನೆ. ನೀನು ದಯಮಾಡಿ ಯಾವುದು ಸರಿ, ನನಗೆ ಸರಿಯಾದ ಮಾರ್ಗವನ್ನು ತೋರಿಸು ಅಂತ ನಾವು ಹೇಳ್ತಾ ಇಲ್ಲ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನನ್ನ ನಡೆಸೆನ್ನನು ಅನ್ನುವ ಮಾತಿನ ಹಾಗೆ ನನ್ನನ್ನು ಸರಿಯಾದ ದಾರಿಯಲ್ಲಿ ನೀನು ಕರ್ಕೊಂಡು ಹೋಗಬೇಕು. ನನಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ನೀನೇ ತಿಳಿಸಬೇಕು ಭಗವಂತ ಅಂತೇಳಿ, ನನಗೆ ಯಾವುದು ಉಚಿತ ಅನ್ನುವುದ ಉಪದೇಶವನ್ನು ನೀನು ಕೊಡಬೇಕು ಅಂತೇಳಿ ಅರ್ಜುನ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾನೆ. ಈ ರೀತಿ ಉಪದೇಶ ಕೊಡಲು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಈಗ ಅರ್ಜುನನು ಆ ಪ್ರಾರ್ಥನೆಗೆ ಕಾರಣವನ್ನು ತಿಳಿಸುತ್ತಾ ತನ್ನ ವಿಚಾರವನ್ನು ಆತ ಪ್ರಕಟಿಸ್ತಾನೆ. ನಹಿ ಪ್ರಪಶ್ಯಾಮಿ ಮಮಾಪನ್ನುದ್ಯಾದ್ಯಚ್ಚೋಕಮೋಚ್ಛಷಣೀಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಅಂದರೆ ಯಾಕೆ ನಾನು ಇದನ್ನು ಕೇಳ್ತಾ ಇದ್ದೇನೆ ಅಂತಂದರೆ, ಈ ಭೂಮಿಯಲ್ಲಿ ನಿಷ್ಕಂಟಕವಾದ ಧನ ಧಾನ್ಯ ಸಂಪನ್ನವಾದ ರಾಜ್ಯವನ್ನು ಮತ್ತು ದೇವತೆಗಳ ಒಡೆತನವನ್ನು ಪಡೆದರೂ ಸಹ ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಶೋಕವನ್ನು ದೂರ ಮಾಡಬಲ್ಲ ಯಾವ ಉಪಾಯವೂ ನನಗೆ ಕಾಣುವುದಿಲ್ಲ. ಅಂದರೆ ನನ್ನ ಸದ್ಯದ ಮಟ್ಟಿಗೆ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ನನ್ನ ಶೋಕಗಳನ್ನು ದೂರ ಮಾಡತಕ್ಕಂಥ ಯಾವ ಉಪಾಯ ಕೂಡ ನನಗೆ ಕಾಣಿಸ್ತಾ ಇಲ್ಲ. ಅದರಿಂದ ಇದಾದ ನಂತರ ಅರ್ಜುನ ಏನು ಮಾಡಿದ ಅದನ್ನು ಹೇಳ್ತಾನೆ ಸಂಜಯ ಉವಾಚ. ಏವ ಮುಕ್ತ್ವಾ ಋಷಿಕೇಶಂ ಗೂಢಾಕೇಶಃ ಪರಂ ತಪ ನ ಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣಿಂ ಬಭೂವಃ. ಸಂಜಯ ಹೇಳಿದ, ಹೇ ರಾಜ, ನಿದ್ರೆಯನ್ನು ಗೆದ್ದ ಅರ್ಜುನನು ಅಂತರ್ಯಾಮಿಯಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಈ ಪ್ರಕಾರವಾಗಿ ಕೇಳಿಕೊಂಡು ಭಗವಾನ್ ಶ್ರೀ ಗೋವಿಂದನಲ್ಲಿ ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ಅವನು ಸುಮ್ಮನಾದ. ಆಗ ಈ ಪ್ರಕಾರ ಅರ್ಜುನನು ಸುಮ್ಮನಾದಾಗ ಭಗವಾನ್ ಶ್ರೀಕೃಷ್ಣನು ಏನು ಮಾಡಿದ ಈ ಜಿಜ್ಞಾಸೆ ಕುರಿತು ಸಂಜಯ ಹೇಳ್ತಾನೆ. ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹೇ ಭರತವಂಶನಾದ ಧೃತರಾಷ್ಟ್ರ, ಅಂತರ್ಯಾಮಿಯಾದ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಶೋಕಿಸುತ್ತಿರುವ ಅರ್ಜುನನಿಗೆ ನಗುನಗುತ್ತಿರುವನಂತೆ ಈ ಮಾತುಗಳನ್ನು ಹೇಳಿದ. ಅಂದರೆ ಈ ಮೇಲೆ ಹೇಳಿದ ಈ ಮೊದಲು ತಿಳಿಸಿದ ಚಿಂತಾಮಗ್ನನಾದ ಅರ್ಜುನನು ಭಗವಂತನಲ್ಲಿ ಶರಣಾಗಿ ತನ್ನ ಮಹಾಶೋಕದ ನಿವೃತ್ತಿಯ ಉಪಾಯವನ್ನು ಕೇಳ್ತಾನಲ್ಲ. ಈ ಲೋಕ ಪರಲೋಕಗಳ ರಾಜ್ಯ ಸುಖ, ಈ ಶೋಕದ ನಿವೃತ್ತಿಗಾಗಿ ಉಪಾಯ ಯಾವುದು ಅಂತ ಕೇಳಿದಾಗ ಅರ್ಜುನನು ಇದಕ್ಕೆ ಅಧಿಕಾರಿ ಎಂದು ತಿಳಿದು ಅವನ ಶೋಕ ಮತ್ತು ಮೋಹವನ್ನು ಎಂದೆಂದಿಗೂ ನಾಶ ಮಾಡುವ ಉದ್ದೇಶದಿಂದ ಭಗವಂತನು ಮೊಟ್ಟ ಮೊದಲು ನಿತ್ಯ ಅನಿತ್ಯ ವಸ್ತುಗಳ ವಿವೇಚನಾಪೂರ್ವಕ ಸಾಂಖ್ಯ ಯೋಗದ ದೃಷ್ಟಿಯಿಂದ ಯುದ್ಧ ಮಾಡುವುದು ಕರ್ತವ್ಯವೆಂದು ಪ್ರತಿಪಾದಿಸುತ್ತಾ ಸಾಂಖ್ಯ ನಿಷ್ಠೆಯ ವರ್ಣನೆಯನ್ನು ಮಾಡುತ್ತಾನೆ. ಅಂದರೆ ಭಗವಂತ ಈಗ ಅರ್ಜುನನಿಗೆ ಹೇಳುವ ಅಂಶಗಳನ್ನು ಆಧರಿಸಿ ಅರ್ಜುನ ಯುದ್ಧ ಮಾಡಬೇಕು ಬೇಡವೋ ಅಂತ ತೀರ್ಮಾನಕ್ಕೆ ಬರಬೇಕಾಗ್ತದೆ. ಹಾಗಾಗಿ ಭಗವಾನ್ ಶ್ರೀಕೃಷ್ಣ ಸಾಂಖ್ಯ ಯೋಗ ಅಂದರೆ ಏನು, ಯಾಕೆ ಬೇಕು ಮತ್ತು ಸಾಂಖ್ಯಯೋಗದ ಲಕ್ಷಣ ಏನು ಅನ್ನೋದನ್ನು ತುಂಬ ವಿವರವಾಗಿ ಒಂದೊಂದೇ ಮಾತುಗಳಲ್ಲಿ ಹೇಳ್ತಾ ಹೋಗ್ತಾನೆ. ಅದನ್ನು ನಾವು ಮುಂದಿನ ಕಂತುಗಳಲ್ಲಿ ನೋಡೋಣ. ನಮಸ್ಕಾರ. ವಿಶ್ವವಾಣಿ ಕ್ಲಬ್ ಹೌಸ್ನ ಪರವಾಗಿ ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ಮೂಡಲ್ಮನೆ, ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ವಂದೂರಿನವರಾದಂಥ ಪ್ರಶಾಂತ್ ಹೆಗಡೆ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ವಂದೂರು, ಅರೆಅಂಗಡಿ ಹಾಗೆ ಹೊನ್ನಾವರದಲ್ಲಿ ಪೂರೈಸಿದ್ರು. ಕನ್ನಡ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಸಾಹಿತ್ಯ, ಯಕ್ಷಗಾನ ಹಾಗೂ ಸಂಘಟನೆಗಳಲ್ಲಿ ಆಸಕ್ತಿ ಹಾಗೂ ಅಭಿರುಚಿ ಹೊಂದಿರುವಂಥ ಪ್ರೊಫೆಸರ್ ಅತ್ಯುತ್ತಮ ನಿರೂಪಕರಾಗಿ ಕೂಡ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಹೊನ್ನಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಹೊನ್ನಾವರದ ಹಣತೆ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಜಗಲಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೊನ್ನಾವರದ ಕವಿತೆಗಳು
ವಿಶ್ವಭಾರತಿ, ಚಂದ್ರಪ್ರಭ, ದಾಂಪತ್ಯ ದೀವಿಗೆ ಇವರ ಸಂಪಾದಿತ ಕೃತಿಗಳು. ಪ್ರಸ್ತುತ ಹೊನ್ನಾವರದ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಳೆದ 1 ದಶಕದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55 ರಿಂದ 8:05 ರವರೆಗೆ.